Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರೋ ಮಾಡಿಸಿದ್ದು. ಯಾರೋ ಮಾಡಿಸಿದ್ದ ಅಂತ ಯಾರಿದ್ದಾರೆ? ಯಾಕೆ ಮಾಡಿಸ್ತಾರೆ? ಅದು ಶಾರ್ವರಿ ಅವರೇ, ಮಹೇಶ್ ಅವ್ರು ಹುಷಾರಾಗಿದ್ದು ಒಂದು ಪವಾಡನೇ. ನನಗಂತೂ ಇದೆಲ್ಲ ಕನಸು ಅಂತ ಅನ್ನಿಸ್ತಾ ಇದೆ. ಇದರಿಂದ ನಿಮ್ಗೆ ಎಷ್ಟು ಖುಷಿಯಾಗಿದೆ ಅಂತ ನನಗೆ ಗೊತ್ತು. ಏನು ವಿಷಯ? ಅಲ್ಲ, ಏನಿಲ್ಲ. ಮೊನ್ನೆ ಮಹೇಶ್ ಅವರು ಬೀಳೋದಕ್ಕೆ ಮುಂಚೆ ಆಕ್ಸಿಡೆಂಟು ಆಗಿದ್ದಲ್ಲ, ಆಕ್ಸಿಡೆಂಟ್ ಯಾರೋ ಮಾಡಿಸಿದ್ದು ಅಂತ ಏನೋ ಹೇಳ್ತಾ ಇದ್ರಲ್ಲ. ಜೊತೆಗೆ ಆ ಚಂದ್ರಕಾಂತ ಹೇಳಿದ ಕೇಳಿದ್ಮೇಲೆ ಆ ಆಕ್ಸಿಡೆಂಟ್ ಆಗಿದ್ದಲ್ಲ ಮಾಡಿಸಿದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಿಲ್ವಾ? ಮಹೇಶ್ ಅವ್ರು ಇನ್ನೂ ಏನೋ ಹೇಳ್ತಿದ್ರು ಅನ್ಸತ್ತೆ. ಆದ್ರೆ ಅಷ್ಟರಲ್ಲಿ ನೀವು ವೀಲ್ ಚೇರ್ ಬಿಟ್ಬಿಟ್ರಿ. ಯಾಕೆ ಹಾಗೆ ಮಾಡಿದ್ರಿ ಶಾರ್ವರಿ ಅವರೇ? ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನು ಕತೆ? ಯಾಕೆ ಹಾಗಾಯ್ತು ಶಾರ್ವರಿ ಅವರೇ? ಅವತ್ತೇ ಕೇಳೋಣ ಅಂದ್ಕೊಂಡೆ, ಆದರೆ ಎಲ್ರೆದ್ರಿಗೂ ಬೇಡ ಅಂತ ಸುಮ್ಮನಾದೆ. ಆಮೇಲೆ ನೀವು ಇರಲಿಲ್ಲ. ಹೇಳಿ ಶಾರ್ವರಿ ಅವರೇ, ಏನಾಯ್ತು ಅವತ್ತು? ಏನು ಹೇಳಲಿ, ಅವರು ಅವತ್ತು ತುಂಬಾ ಎಕ್ಸೈಟ್ ಆಗಿದ್ರು. ಚಂದ್ರಕಾಂತ್ ಹಾಗೆ ಹೇಳಿದಾಗ ನಾನು ನಂಬಿರಲಿಲ್ಲ, ಯಾಕಂದರೆ ಅವನು ಹುಚ್ಚ ಅಂತ ಹೇಳಿ. ಆದರೆ ಇವರು ಅದು ಬರೀ ಆಕ್ಸಿಡೆಂಟ್ ಆಗಿರಲಿಲ್ಲ, ಯಾರೋ ಮಾಡಿಸಿದ್ದು ಅಂತ ಹೇಳಿದಾಗ ನನಗಂತೂ ನಂಬಕ್ಕೆ ಆಗಲಿಲ್ಲ. ಆಕ್ಸಿಡೆಂಟ್ ಮಾಡಿಸೋ ಅಷ್ಟೆಲ್ಲ ದ್ವೇಷ ನಮ್ಮ ಫ್ಯಾಮಿಲಿ ಮೇಲೆ ಯಾರಿಗಿರುತ್ತೆ ತುಳಸಿ ಅವರೇ? ಅದನ್ನೆಲ್ಲ ನೆನೆಸ್ಕೊಂಡು ನನ್ನ ಕಣ್ಣು ಕತ್ಲೆ ಬಂದಂಗಾಯ್ತು. ನಾನು ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಕೈ ಬಿಟ್ಬಿಟ್ಟೆ. ದೇವ್ರ ದಯದಿಂದ ಅವ್ರಿಗೇನೂ ಆಗಲಿಲ್ಲ. ಅಕಸ್ಮಾತು ಅವ್ರ ಜೀವಕ್ಕೇನಾದರೂ ಅಪಾಯ ಆಗಿದ್ದಿದ್ರೆ ನಾನಂತೂ ಬದುಕಿರ್ತಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಶಾರ್ವರಿ ಅವರೇ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗತ್ತೆ. ನೀವು ಹಾಗೆ ವೀಲ್ ಚೇರ್ ಕೈ ಬಿಟ್ಟಿದ್ದಕ್ಕೆ ತಾನೇ ಮಹೇಶ್ ಅವ್ರು ಹುಷಾರಾಗಿದ್ದು. ನೀವು ಮಾಡಿದ ಪುಣ್ಯದ ಫಲ ಅನ್ಕೊಳ್ಳಿ. ಆದರೂ ಈ ಆಕ್ಸಿಡೆಂಟ್ ಹಿಂದೆ ಏನೋ ರಹಸ್ಯ ಇದೆ ಅನ್ಸುತ್ತೆ ಶಾರ್ವರಿ ಅವರೇ. ನಾವೆಲ್ಲರೂ ಸೇರಿ ಇದನ್ನು ಪತ್ತೆ ಮಾಡಬೇಕು. ಆಗ್ಲಾದರೂ ಮಾಧವ್ ಅವ್ರ ಪಾಪ ಪ್ರಜ್ಞೆ ಕಮ್ಮಿ ಆಗತ್ತೆ. ಒಂದು ಇಂಪಾರ್ಟೆಂಟ್ ಕಾಲ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.